ಹಾಯ್ ಫ್ರೆಂಡ್ಸ್, ಬನ್ನಿ ಇವತ್ತಿನ ಆಸೆ ಎಪಿಸೋಡ್ ನೋಡ್ಕೊಂಬರೋಣ. ಈ ಕಡೆ ಯಾರೋ ಒಬ್ಬರು ಗಂಡ ಹೆಂಡತಿ ಇಬ್ಬರೂ ಸಹ ಶೋರೂಮ್ಗೆ ಕೆಲಸ ಕೇಳ್ಕೊಂಬಂದಿರ್ತಾರೆ. ಓನರ್ ಎಲ್ಲಿ ಅಂತ ಕೇಳಿದಾಗ ಒಳಗಡೆ ಇದ್ದಾರೆ ಅಂದಾಗ ಇವರಿಬ್ಬರು ಸಹ ಓನರ್ ಹತ್ರ ಹೋಗ್ತಾರೆ. ಈ ಕಡೆ ಇವ್ರ ಹತ್ರ ಹೋಗಿದ ತಕ್ಷಣ ನಮ್ಮ ಹೆಸರು ರಾಜಾರಾಣಿ ಅಂದ್ಬಿಟ್ಟು ಹೊಸದಾಗಿ ಬೆಂಗಳೂರಿಗೆ ಬಂದಿದ್ದೀರಿ, ನಮಗೇನಾದ್ರು ಕೆಲಸ ಕೊಡಿ ಅಂತೇಳಿ ಅಂತಾರೆ. ಈ ಕಡೆ ಕೆಲಸಕ್ಕೆ ಬಂದಿದ್ದಾರೆ ಅಂತ ಗೊತ್ತಿಲ್ಲದೆ ಮನೋಜ ಯಾವ್ದು ಬೇಕೋ, ಯಾವುದು ಬ್ರ್ಯಾಂಡ್ ಬೇಕು, ಮಿಕ್ಸಿ ಬೇಕಾ, ಫ್ರಿಜ್ ಬೇಕಾ, ವಾಷಿಂಗ್ ಮಿಷಿನ್ ಬೇಕಾ ಅಂತ ಕೇಳಿದಾಗ ಇಲ್ಲ ಸರ್ ನನಗೇನು ಬೇಡ, ಕೆಲಸ ಹುಡ್ಕೊಂಬಂದಿದ್ದೀರಿ ಅಂತಾರೆ. ಓ ಹೌದಾ, ಆ ಥರ ಕೆಲಸ ಎಲ್ಲ ಇಲ್ಲಿ ಏನಿಲ್ವಲ್ಲ ನಮಗೆ ಅಂತೇಳಿ ಅಂತಾರೆ. ಸರ್ ದಯವಿಟ್ಟು ಏನಾದರೂ ಒಂದು ಕೆಲಸ ಕೊಡಿ ಅಂತೇಳಿ ಅಂತಾರೆ. ಇಬ್ಬರಿಗೆಲ್ಲ ಒಬ್ರಿಗೆ ಮಾತ್ರ ಕೊಡ್ತೀನಿ ಅಂದಾಗ ಇಲ್ಲ ಸರ್ ಇಬ್ಬರು ಒಂದು ಹತ್ರನೇ ಕೆಲಸ ಮಾಡಬೇಕು ಅಂತೇಳಿ ಅಂತಾರೆ. ಅದ್ಯಾಕೆ ಇಬ್ಬರು ಒಂದು ಹತ್ರನೇ ಕೆಲಸ ಮಾಡಬೇಕು ಅಂದಾಗ ಸರ್ ನಾವು ಹಳ್ಳಿಯಿಂದ ಬಂದಿರೋದು, ಹಳ್ಳಿ ಜನ, ಬೆಂಗಳೂರಲ್ಲಿ ನಮಗೆಲ್ಲೂ ಗೊತ್ತಿಲ್ಲ, ಯಾರೂ ಗೊತ್ತಿಲ್ಲ, ಪರಿಚಯ ಇಲ್ಲ, ಉಳಿಯೋಕ್ಕೆ ಜಾಗ ಬೇಕು, ತಿನ್ನೋಕ್ಕೆ ಊಟ ಬೇಕು, ಅದಕ್ಕೋಸ್ಕರನೇ ನಾವು ಕೆಲಸ ಕೇಳ್ತಾ ಇರೋದು ಅಂತೇಳಿ ಅಂದಾಗ ಅದು ಹೆಂಗೆ ಇಬ್ಬರಿಗೂ ಊಟ ಕೊಡೋಕ್ಕಾಗುತ್ತೆ ಅಂದಾಗ ಇಬ್ಬರು ಕೆಲಸ ಮಾಡಿದ್ರೆ ಒಬ್ರಿಗೆ ಸಂಬಳ ಕೊಟ್ಟರೆ ಸಾಕು ಅಂತಾರೆ. ಸರಿ ಒಂದು ನಿಮಿಷ ಇರಿ ಬರ್ತೀನಿ ಅಂತೇಳಿ ಇವರಿಬ್ಬರು ಸೈಡ್ಗೆ ಬಂದು ರೀ ಒಳ್ಳೆ ಕೆಲಸ ಯಾವ ಥರ ಮಾಡೋಣ ಇವರಿಬ್ಬರಿಗೆ ಕೆಲಸ ಅಂದಾಗ ಈ ಕಡೆ ಮನೋಜ ಹೆಂಗಿದ್ರು ಶೋರೂಮ್ ಬಗ್ಗೆ ಟೆನ್ಷನ್ ತೊಗೊಂಡಿದ್ದೀನಿ, ಇಷ್ಟೊಂದು ಶೋರೂಮು ಇಷ್ಟೊಂದು ವಸ್ತುಗಳಿದೆ, ಸೆಕ್ಯೂರಿಟಿ ಬೇಕು ಅಂತ ಅನ್ಕೊತಾ ಇದ್ನಲ್ಲ, ಸೆಕ್ಯೂರಿಟಿಗೆ ಇಟ್ಕೊಂಬಿಡೋಣ ಅಂದಾಗ ಸರಿ ಆಯಿತು, ಹೆಂಗಿದ್ರು ಮೀನಾ ಇಲ್ವಲ್ಲ, ಇವಾಗ ಅವ್ರ ಹೆಂಡ್ತಿ ನಾನು ಕರ್ಕೊಂಡೋಗಿ ಮನೆ ಕೆಲಸ ಎಲ್ಲ ಮಾಡಿಸ್ಕೊಬೋದು, ಇಬ್ಬರು ಕೆಲಸಕ್ಕೆ ಒಬ್ರಿಗೆ ಸ್ಯಾಲ್ರಿ ಕೊಟ್ಟರೆ ಸಾಕು ಅಲ್ವಾ ಅಂತೇಳಿ ಈ ಕಡೆ ಒಬ್ರಿಗೊಬ್ರು ಮಾತಾಡಿಕೊಂಡು ಸರಿ ಆಯಿತು ಅಂಥೇಳಿ ಇವ್ರ ಹತ್ರ ಬಂದು ಸರಿ ಕೆಲಸ ಅಂತ ಕೊಡ್ತೀರಿ, ಹೊಟ್ಟೆ ತುಂಬ ಊಟ ಎಲ್ಲ ಕೊಡೋಕ್ಕಾಗಲ್ಲ, ಲೈಟಾಗಿ ಫುಡ್ ಇರುತ್ತೆ, ಇಲ್ಲೇ ಉಳ್ಕೊಂಡಿರ್ಬೋದು, ಸೆಕ್ಯೂರಿಟಿ ಕೆಲಸ ಮಾಡ್ಕೋಬೋದು, ಒಂದು ವಸ್ತು ಮೇಲೂ ಒಂದು ಚೂರು ಸೂಕ್ಷ್ಮದರ್ಶಕ ಎತ್ಕೊಬಂದು ದುರ್ಬೀನ್ ಹಾಕಿ ನೋಡಿದ್ರೂ ಸಹ ಒಂದು ಚೂರು ಧೂಳು ಇಳಿದಿರೋಂಗೆ ನೀವು ಮನೆ ಮನೆ ಹಿಂಗೆ ನೀಟಾಗಿ ಇಟ್ಕೊಂಡಿದ್ದೆ ಅಷ್ಟು ಶೋರೂಮ್ನ ನೀಟಾಗಿ ಇಟ್ಕೋಬೇಕು ಅಂದಾಗ ಸರಿ ಸರ್ ಆಯಿತು ಅಂತಾರೆ. ಸರಿ ಸರ್ ಆಯಿತು, ನೀವೇನು ಕೆಲಸ ಹೇಳಿದ್ರು ಮಾಡ್ತೀನಿ ಅಂದಾಗ ಸರಿ ನಿಮ್ಮ ಆಧಾರ್ ಕಾರ್ಡ್ ಪ್ರೂಫ್ ಕೊಡಿ ಅಂದಾಗ ಸದ್ಯಕ್ಕಿಲ್ಲ ಸರ್ ಊರಲ್ಲಿ ಇರೋದನ್ನ ತಂದು ಕೊಡ್ತೀರಿ ಅಂತ ಹೇಳ್ತಾರೆ. ಸರಿ ಆಯಿತು, ಆದಷ್ಟು ಬೇಗ ತರಿಸಿ ಐ ಡಿ ಪ್ರೂಫ್ನ ಅಂತ ಹೇಳ್ಬಿಟ್ಟು ಈ ಕಡೆ ಮನೋಜ ಅವ್ರು ಯಾರೋ ಶೋರೂಮಲ್ಲಿರೋ ಒಂದು ವ್ಯಕ್ತಿನ ಕರೆದು ಅವನ್ನ ಕರ್ಕೊಂಡೋಗಿ ಶೋರೂಮ್ ಎಲ್ಲ ತೋರಿಸಿ ಎಲ್ಲೆಲ್ಲಿ ಏನೇನು ಕೆಲಸ ಮಾಡಬೇಕೇನು ಅಂತೇಳಿ ಅದ್ರ ಬಗ್ಗೆ ವಿವರಣೆ ಕೊಡಿ ಅಂತೇಳಿ ಮನೋಜ ಹೇಳ್ತಾನೆ. ಸರಿ ಆಯಿತು ಅಂತೇಳಿ ಅವ್ರ ಗಂಡ ಹೋಗ್ತಾನೆ. ಈ ಕಡೆ ಹೆಂಡ್ತಿನ ಸರಿ ನೀವು ನನ್ನ ಜೊತೆಲಿ ಬನ್ನಿ ಅಂತ ಹೇಳಿ ರೋಹಿಣಿ ಮನೆಗೆ ಕರ್ಕೊಂಬರ್ತಾಳೆ. ಅದೇ ಟೈಮ್ಗೆ ಮನೇಲಿ ಅಯ್ಯೋ ಮನೇನ ಏನಿದು, ಹೋಟ್ಲಲ್ಲಿ ತಂದು ಊಟ ತೊಗೊಂಬಂದು ತಿಂದು ಪಾತ್ರೆ ರಾಶಿ ಹಾಕಿದ್ದಾರೆ, ಹೆಂಗೆ ಕ್ಲೀನ್ ಮಾಡೋದು, ಮನೇನ ಏನಿದು ಅದು ನೋಡಿ ನನಗಂತೂ ಅಸಹ್ಯ ಆಗ್ತಾಯಿದೆ, ಏನು ಮಾಡೋದು, ಹೊಟ್ಟೆ ಬೇರೆ ಗುಳುಗುಳ ಅಂತ ಇದೆ, ಹೊಟ್ಟೆ ತುಂಬಾ ಹಸಿತಾ ಇದೆ, ಏನು ರೀ ಮಾಡೋದು ಅಂತೇಳಿ ಅಂತಾರೆ. ಅವಳು ಮೀನಾ ಇದ್ದರೆ ಮನೆ ಕೆಲಸ ಎಲ್ಲ ಅಚ್ಚುಕಟ್ಟಾಗಿ ನೀಟಾಗಿ ಮಾಡ್ಕೊಂಡು ಹೋಗೋಳು, ಒಳ್ಳೊಳ್ಳೆ ಊಟ ಮಾಡೋಕ್ಕವಳು ಅಂದಾಗ ಈ ಕಡೆ ಇವಾಗಲೂ ಅವಳು ಇದ್ದಾಗಲೂ ಬೈತೆ, ಅವಳು ಇಲ್ಲದೇ ಇರೋ ಟೈಮಲ್ಲೂ ಬೈತಿಯಲ್ಲರೇ, ಅವಳು ಆರಾಮಾಗಿ ಊಟ ಯಾರ್ಯಾರಿಗೆ ಏನೇನು ಬೇಕು ಅಂತ ಮಾಡ್ತಾಯಿದ್ಲು, ಈಗ ಗೊತ್ತಾಯ್ತು ಅವಳ ಬೆಲೆ ಅಂತೇಳಿ ಈ ಕಡೆ ಅಂತಾರೆ. ಅದಕ್ಕೆ ಅವಳಿಲ್ಲ ಅಂದ್ರೂ ಅವಳು ಒಗ್ಳೋದು ನೀವು ಬಿಡಲ್ವಲ್ಲ, ಅದೇ ರೀತಿ ನಾನು ಅವಳನ್ನ ಬೈಯೋದು ಬಿಡೋದಿಲ್ಲ ಅಂತೇಳಿ ಈ ಕಡೆ ಶಾಂತಿನೂ ಸಹ ಅಂತಾಳೆ. ಇವಾಗ ಊಟಕ್ಕೆ ಏನು ಮಾಡೋದು, ತುಂಬಾ ಹೊಟ್ಟೆ ಹಸಿತಿದೆ, ಅದೆಲ್ಲ ನನ್ನ ಕೈಲಿ ಆಗ್ತಾನೇ ಇಲ್ಲ ಅಂತೇಳಿ ಶಾಂತಿ ಅಂತ ಇರ್ತಾಳೆ. ಅದೇ ಟೈಮ್ಗೆ ಈ ಕಡೆ ರವಿ ಬರ್ತಾನೆ. ಏನೋ ರವಿ ಇಷ್ಟು ಬೇಗ ಬಂದುಬಿಟ್ಟಿದ್ಯಾ, ಯಾಕೆ ಕೆಲಸ ಇಲ್ವ ಅಂದಾಗ ಅತ್ತಿಗೆ ಬೇರೆ ಮನೇಲಿ ಇಲ್ವಲ್ಲ, ಎಲ್ರಿಗೂ ಊಟ ಮಾಡೋಣ ಅಂತೇಳಿ ಬಂದೆ ಅಂತೇಳಿ ಅಂತಾರೆ. ಅದು ಸರಿ ಆಯಿತು, ಊಟ ಮಾಡೋಗೋ ಅನ್ನೋ ಟೈಮ್ಗೆ ಈ ಕಡೆ ರೋಹಿಣಿ ಮತ್ತು ಮನೋಜ ಈ ಕಡೆ ಮನೆ ಕೆಲಸಗಳನ್ನ ಕರ್ಕೊಬರ್ತಾರೆ. ಕರ್ಕೊಬಂದ ತಕ್ಷಣ ಇದು ಯಾರಿದು, ಇವ್ರನ್ನ ಕರ್ಕೊಂಬಂದಿದ್ದೀರಾ ಅಂತೇಳಿ ಅಂದಾಗ ಅಮ್ಮ ನಾನು ಶೋರೂಮ್ಗೆ ಕೆಲಸ ಕೇಳ್ಕೊಂಬಂದಿದ್ರು ಅಂತಾರೆ. ಸರಿ ಶೋರೂಮ್ಗೆ ಕೆಲಸ ಕೇಳ್ಕೊಂಬಂದಿದ್ರು, ಇಲ್ಲಿಗೇನು ಕರ್ಕೊಂಬಂದಿದ್ದೀರಾ ಅಂದಾಗ ಹೆಂಗಿದ್ರು ಮೀನಲ್ವ ಇಲ್ವಲ್ಲ, ಮನೆ ಕೆಲಸ ಕರ್ಕೊಂಬಂದಿದ್ದೀನಿ ಅಂತಾರೆ. ಓ ನನ್ನ ಹೆಂಡ್ತಿ ಇಲ್ಲ ಅಂತೇಳಿ ಮನೆ ಕೆಲಸ ಕರ್ಕೊಂಬಂದಿದ್ದೀರಾ ನೀವು ಅಂತೇಳಿ ಸೂರ್ಯ ಅಂದಾಗ ಹೌದು ಅಂತೇಳಿ ಈ ಕಡೆ ಅಂತಾರೆ. ಸರಿ ಆಯಿತು, ನಿಮ್ಮ ಹೆಸರೇನು ಅಂದಾಗ ರಾಜಾರಾಣಿ ಅಂತಾರೆ. ರಾಜಾರಾಣಿನ ಯಾವ ನಿಮ್ಮ ಸೈನಿಕರು ಎಲ್ಲಿದ್ದಾರೆ, ದಳಪತಿಗಳು ಎಲ್ಲಿದ್ದಾರೆ ಅಂತೇಳಿ ಶಾಂತಿ ರೇಗಿಸ್ತಾಳೆ. ಅಯ್ಯೋ ಅಮ್ಮ ಅವ್ರ ಹೆಸರೇ ರಾಜಾರಾಣಿ, ಸುಮ್ಮನೆರಮ್ಮ ಅಂತೇಳಿ ಅಂತಾರೆ. ಅದಕ್ಕೆ ಈ ಕಡೆ ರವಿ ಅಪ್ಪ ಅಮ್ಮ ಹೆಸರಿಟ್ರೆ ಅಥವಾ ನೀವೇ ಇಟ್ಕೊಂಡ್ರ ಅಂತೇಳಿ ರವಿ ಅಂತಾನೆ. ಇಲ್ಲ ಸಾಹೇಬ್ರೆ ಅಪ್ಪ ಅಮ್ಮನೇ ಹೆಸರಿಟ್ಟಿದ್ದು ಅಂದಾಗ ಸರಿ ಆಯಿತು, ನಮ್ಗೆ ಹೊಟ್ಟೆ ಕವ ಅಂತಿದೆ, ಮೊದಲು ಹೋಗಿ ಊಟ ಮಾಡು ಅಂತೇಳಿ ಅಂದಾಗ ಈ ಕಡೆ ರವಿ ಪೊಂಗಲ್ ಮಾಡು ಅಂತೇಳಿ ಅಂತಾರೆ. ಸರಿ ಆಯಿತು ಅಂತೇಳಿ ರೋಹಿಣಿ ಕಿಚನ್ಗೆ ಕರ್ಕೊಂಡೋಗಿ ಕಿಚನ್ ಎಲ್ಲಿದೆ ಏನು ಅಂತ ತೋರಿಸ್ತೀನಿ ಬನ್ನಿ ಅಂತ ಅಂದಾಗ ಈ ಕಡೆ ಗೂಗಲ್ ಮ್ಯಾಪ್ ಹಾಕ್ಕೊಂಡೋಗಿ ಅಂತೇಳಿ ಸೂರ್ಯ ಅಂತಾನೆ. ತುಂಬ ತಮಾಷೆ ಮಾಡ್ತೀರಾ ಸರ್ ನೀವು ಅಂತೇಳಿ ಅವ್ರು ಅಂದ್ಕೊಂಡು ಸರಿ ಕಿಚನ್ಗೆ ಹೋಗಿ ಈ ಕಡೆ ರೋಹಿಣಿ ಯಾವ್ಯಾವ ವಸ್ತು ಎಲ್ಲೆಲ್ಲಿದೆ ಏನು ಅಂಥೇಳಿ ಕಿಚನಲ್ಲಿ ಪ್ರತಿಯೊಂದು ಅವ್ರಿಗೆ ತೋರಿಸ್ಕೊಡ್ತಾರೆ. ಸರಿ ಆಯಿತು, ಬೇಗ ಊಟ ಮಾಡು, ಹೊಟ್ಟೆ ಹಸಿತಿದೆ, ನಾವು ಕಾಯ್ತಾ ಇರ್ತೀರ ಅಂತೇಳಿ ಅವ್ರಿಗೆ ಎಲ್ಲವನ್ನೂ ಹೇಳಿ ಇಲ್ಲಿಂದ ರೋಹಿಣಿ ರೂಮ್ಗೆ ಹೋಗಿ ಫ್ರೆಶ್ ಅಪ್ ಆಗಿ ಊಟಕ್ಕೋಸ್ಕರ ವೆಯ್ಟ್ ಮಾಡ್ತಾ ಇರ್ತಾಳೆ. ಇವರೆಲ್ಲರೂ ಸಹ ಊಟಕ್ಕೆ ವೆಯ್ಟ್ ಮಾಡ್ತಾ ಇರ್ತಾರೆ. ಏನಪ್ಪ ಇಷ್ಟೊತ್ತಾಯಿತು ಊಟಕ್ಕೆ ಅಂದರೆ ಒಂದು 10 ನಿಮಿಷ ತಡೀರೋ ಆಗುತ್ತೆ ಊಟ ಅಂತೇಳಿ ರಂಗನಾಥ್ ಅಂತಾನೆ. ಈ ಕಡೆ ಶಾಂತಿ ಅಯ್ಯೋ ಏನಪ್ಪ ಮಾಡೋದು, ಅಲ್ಲ ಕಣೋ, ತಲೆನೋವು ಬಂದರೆ ಹೊಟ್ಟೆ ಹಸಿಯಲ್ಲ, ಹೊಟ್ಟೆ ನೋವು ಬಂದರೆ ಹೊಟ್ಟೆ ಹಸಿಯಲ್ಲ, ಕೈ ನೋವು ಬಂದರೆ ಹೊಟ್ಟೆ ಹಸಿಯಲ್ಲ, ಆದರೆ ಹೊಟ್ಟೆ ನೋವು ಬಂದರೆ ಇದೆಲ್ಲವೂ ನೋವು ಬರುತ್ತೆ ಹೆಂಗೆ ಅಂತೇಳಿ ಈ ಕಡೆ ಶಾಂತಿ ಮನೋಜನ ಕೇಳ್ತಾ ಇರ್ತಾರೆ. ಹೌದಮ್ಮ ಅಂತ ಈ ಕಡೆ ಮನೋಜನು ಸಹ ಅಂತ ಇರ್ತಾರೆ. ಇನ್ನೂ ಎಷ್ಟೊತ್ತು, ತುಂಬ ಹೊಟ್ಟೆ ಹಸಿತಾ ಇದೆ, ನನ್ನ ಕೈಲಿ ಆಗ್ತಾನೇ ಇಲ್ಲ, ಇಲಿಗಳೆಲ್ಲ ಓಡಾಡ್ತಾ ಇದೆ ಒಳಗಡೆ ಅಂತೇಳಿ ಅನ್ನೋ ಟೈಮ್ಗೆ
ಅಂತಾನೆ. ಊಟ ಆಯಿತು ಅಂದ ತಕ್ಷಣ ಬೇಗ ಬೇಗ ಓಡಿ ಬಂದು ಡೈನಿಂಗ್ ಟೇಬಲ್ ಮೇಲೆ ಕೂತ್ಕೊತಾರೆ. ಈ ಕಡೆ ರಂಗನಾಥ್, ರವಿ ಮತ್ತು ಸೂರ್ಯ ಮಾತ್ರ ಅಲ್ಲೇ ಕೂತಿರ್ತಾರೆ. ಬಾಪ ಊಟ ಮಾಡೋಣ ಅಂತೇಳಿ ಸೂರ್ಯಗೆ ಅಂದಾಗ ಬೇಡಪ್ಪ ನನಗೆ ಊಟ ಅಂತೇಳಿ ಅಂತಾರೆ. ಸರಿ ಆಯಿತು ಅಂತೇಳಿ ಇವರೆಲ್ಲ ಊಟ ಕೂತ್ಕೊಂಡಾಗ ಸೂರ್ಯ ಒಂದು ಸೈಡಲ್ಲಿ ನಿಂತ್ಕೊಂಡು ನೋಡ್ತಾ ಇರ್ತಾನೆ. ಓ ಘಮ ಘಮ ಅಂತ ಇದೆ, ತುಂಬ ಚೆನ್ನಾಗಿದೆ ಅಂತೇಳಿ ಎಲ್ಲರೂ ಎರಡೆರಡು ಸಲ ಬಡಿಸ್ಕೊಂಡು ಊಟ ತಿನ್ನೋಕ್ಕೆ ಶುರು ಮಾಡ್ತಾರೆ. ತಿಂದಿದ ತಕ್ಷಣವೇ ಒಬ್ರಿಗೊಬ್ರು ಮಾತಾಡೋಕ್ಕಾಗ್ದಿರೇ ಕಣ್ಣುಗಳಲ್ಲಿ ನೀರು ಬರ್ತಾ ಇರುತ್ತೆ. ಅಯ್ಯೋ ಏನಮ್ಮ ಇಷ್ಟೊಂದು ಖಾರ ಇಟ್ಟಿದ್ಯಾ, ಯಾರಮ್ಮ ನಿನಗೆ ಊಟ ಮಾಡೋಕ್ಕೆ ಹೇಳೋದು, ಹಿಂಗೆಲ್ಲ ಊಟ ಮಾಡ್ತಾರಾ ಹಂಗೆ ಹಿಂಗೆ ಅಂತೇಳಿ ಈ ಕಡೆ ಮನೋಜನು ಸಹ ಬೈಯೋಕ್ಕೆ ಶುರು ಮಾಡ್ತಾನೆ. ಇನ್ನೇನು ಮಾಡೋದು, ವೇಸ್ಟ್ ಆಗೋಗ್ಬಿಡುತ್ತೆ ಅಂತೇಳಿ ತಿಂತಾ ಇರ್ತಾರೆ. ಈಗ ಅದೇ ಟೈಮ್ಗೆ ರಂಗನಾಥ್ ಕಣ್ಣಲ್ಲಿ ನೀರು ಬರ್ತಾ ಇರುತ್ತೆ. ಈ ಕಡೆ ಸೂರ್ಯ, ಅಪ್ಪ ಬೇಕಾಗಿಲ್ಲಪ್ಪ, ನೀವು ಕಷ್ಟಪಟ್ಟು ಊಟ ಮಾಡೋದು, ನಾನು ಹೋಟ್ಲಿಂದ ತೊಗೊಬರ್ತೀನಿ ಅಂತಾರೆ. ಅದಕ್ಕೆ ಹೋಟ್ಲಿಂದ ತೊಗೊಬರ್ತಾರಂತೆ. ತೊಗೊಂಬಂದ್ರೆ ಎಲ್ರಿಗೂ ತೊಗೊಂಬಂದ್ಬಿಡಪ್ಪ ಅಂದಾಗ ಸರಿ ಆಯಿತು ತೊಗೊಬರ್ತೀನಿ ಅಂದಾಗ ಈ ಕಡೆ ಶಾಂತಿ, ಬೇಡ ನಿಮಗೆಲ್ಲ ತರಿಸ್ಕೊಳ್ರಿ, ನಾನು ಮನೋಜ್ ಇದನ್ನೇ ತಿನ್ಕೊತೀರಿ, ಸುಮ್ಮನೆ ಊಟ ವೇಸ್ಟ್ ಆಗುತ್ತೆ ಅಂತೇಳಿ ಅಂತಾರೆ. ಈ ಕಡೆ ರೋಹಿಣಿ, ಅಯ್ಯೋ ನನಗೆ ಬೈತಾರೇನೋ ಅತ್ತೆ ಅಂತೇಳಿ ಅಂತಾರೆ. ಇದನ್ನು ಯಾರಾದರೂ ಊಟ ಅಂತಾರ ಅಂತೇಳಿ ಬೈಕೊಂಡು ಶಾಂತಿ ಕೂತಿರ್ತಾಳೆ. ಏನಮ್ಮ ಊಟ ಹಿಂಗೆಲ್ಲ ಮಾಡ್ತಾರಾ, ಏನು ಇಷ್ಟೊಂದು ಖಾರ ಹಾಕಿದ್ಯಾ ಅಂತೇಳಿ ಅಂತಾರೆ. ಈ ಕಡೆ ನಾನು ಪುದೀನ ಬಾತ್ ತುಂಬ ಚೆನ್ನಾಗಿ ಮಾಡ್ತೀನಿ, ಮಾಡಿಕೊಡ್ಲಾ ಅಂದಾಗ ಬೇಡ ಪುದೀನ ಬಾತು ಎಲ್ಲ ನಮಗೇನು ಬೇಡ, ಇನ್ನು ಮೇಲೆ ಕಳಿಸ್ಬಿಡ್ತೀವಿ ಅಷ್ಟೇ ನಮ್ಮನ್ನು ಅಂತೇಳಿ ಅಂತಾರೆ. ಅದಕ್ಕೆ ಈ ಕಡೆ ಸೂರ್ಯ ಸಕ್ಕರೆ ಮೇಲೆ ದ್ವೇಷ ತೀರಿಸ್ಕೊಳ್ಳೋದಕ್ಕೇನೋ ಈ ಥರ ಮಾಡಿದ್ದಾರೆ ಪೌಡ್ರಮ್ಮ ಅಂದಾಗ, ಹೌದೇನೆ ಅಂದಾಗ, ಇಲ್ಲತ್ತೆ ನಿಜವಾಗ್ಲೂ ಖಂಡಿತವಾಗ್ಲೂ ಇಲ್ಲತ್ತೆ ಅಂತೇಳಿ ಅಂತಾರೆ. ಅಲ್ಲ ಕಣೆ, ಅಡುಗೆ ಈ ಥರ ಎಲ್ಲ ಮಾಡ್ತಾರೆ, ಮೊದಲು ಫಸ್ಟ್ ಇವ್ರು ನಮ್ಮ ಕಳಿಸ್ಕೊಡು ಅಂತೇಳಿ ಕೈಯಲ್ಲಿರೋ 100 ರೂಪಾಯಿ ಎತ್ತು ಕೈಗೆ ಕೊಟ್ಬಿಟ್ಟು, ಮೊದಲು ಇಲ್ಲಿಂದ ಕಳಿಸೋ ಅವ್ರನ್ನ ಅಂತೇಳಿ ತೊಗೊಂಡು 100 ರೂಪಾಯಿ ಇಟ್ಕೊಂಡು ನೀನು ಫಸ್ಟ್ ಶೋರೂಮ್ಗೆ ಹೋಗ್ಬಿಡು ಅಂತೇಳಿ ಅವ್ರನ್ನ ಕಳಿಸ್ಬಿಡ್ತಾರೆ. ಈ ಕಡೆ ಸೂರ್ಯ ಕಾರಲ್ಲಿ ಬರ್ತಾ ಇರ್ತಾನೆ ಮೀನಾನ ನೆನೆಸ್ಕೊಂಡು. ಅದೇ ಟೈಮ್ಗೆ ಮೀನಾ ಹೂವು ತೊಗೊಂಬರ್ತಾ ಇರೋದು ನೋಡ್ಬಿಟ್ಟು, ಏನು ಮೀನಾ, ನಾನು ಇನ್ನೂ ಸತ್ತಿಲ್ಲ, ಬದುಕಿದ್ದೀನಿ, ಏನಕ್ಕೆ ಇಷ್ಟೊಂದು ಕಷ್ಟಪಡ್ತಾ ಇದೆಯಾ, ನಾನು ಮಾತಾಡಲ್ಲ ಅಂತ ನಿಜ, ಆದರೆ ನೀನು ಇಷ್ಟೊಂದು ಕಷ್ಟಪಡ್ತಾ ಇರೋದು ನನ್ನ ಕೈಲಿ ನೋಡೋಕ್ಕಾಗ್ತಾಯಿಲ್ಲ, ನಿಂತ್ಕೋ ಇಲ್ಲಿ, ನನಗೆ ನಿನ್ನ ಬಿಟ್ಟು ಇರೋಕ್ಕಾಗ್ತಾಯಿಲ್ಲ, ಏನಿಲ್ಲ, ನೀನು ಈ ಥರ ಕಷ್ಟ ಬೀಳೋದು ನೋಡಿ ನನ್ನ ಕಣ್ಣಲ್ಲಿ ನೀರು ಬರ್ತಾ ಇದೆ, ನಡಿ ಫಸ್ಟು ಮನೆಗೆ ನಡಿ ಅಂತ ಹೇಳಿ ತಬ್ಕೊಂಡು ಮುತ್ಕೊಡ್ತಾನೆ. ಸರಿ ಅಂತೇಳಿ ಈ ಕಡೆ ಈ ಹುಡುಗಿ ಬಂದು ರೀ ಅಂತೇಳಿ ಕಿರ್ಚ್ಕೊಂಡ್ಬಿಡ್ತಾರೆ. ಏನಕ್ಕೆ ಹಿಂಗೆ ಕಿರ್ಚ್ತಾ ಇದ್ದಾಳೆ ಅಂತೇಳಿ ಸೂರ್ಯ ನೋಡೋಷ್ಟರಲ್ಲಿ ಬೇರೆ ಯಾರೋ ಮೀನಾ ಅಂತೇಳಿ ತಪ್ಕೊಂಬಿಟ್ಟಿರ್ತಾನೆ. ಅವ್ರ ಗಂಡ ಬಂದು, ಏನಪ್ಪ ನನ್ನ ಹೆಂಡ್ತಿನ ತಬ್ಕೊಂತ ಇದ್ದೆ, ನಿಂಗೆ ಅಷ್ಟು ಮಾತ್ರ ಗೊತ್ತಾಗೋದಿಲ್ವ ಅಂತೇಳಿ ಜಗಳ ಮಾಡಿದಾಗ, ಅಯ್ಯೋ ನನ್ನ ಹೆಂಡ್ತಿ ಅಂತ ತಬ್ಕೊಂಬಿಟ್ಟೆ, ಹಿಂದ್ಗಡೆಯಿಂದ ನನ್ನ ಹೆಂಡ್ತಿ ಥರನೇ ಕಾಡಿಸಿದ್ರು, ಮೊದಲು ನನ್ನ ಹೆಂಡ್ತಿ ಥರ ಇರೋದು, ನಿನ್ನ ಹೆಂಡ್ತಿ ತಪ್ಪು, ನನ್ನ ತಪ್ಪಲ್ಲ, ನನ್ನನ್ನು ಏನಕ್ಕೆ ಬೈಯೋಕ್ಕೆ ಬರಬೇಕು, ನಿಮಗೆ ಮಾನ ಮರ್ಯಾದೆ ಅಲ್ವಾ, ನಿಮ್ಮ ಹೆಂಡ್ತಿಗೆ ಮಾನ ಮರ್ಯಾದೆ ಇಲ್ವಾ, ಹಂಗೆ ಹಿಂಗೆ ಅಂತೇಳಿ ಈ ಕಡೆ ಬೈಯೋಕ್ಕೆ ಶುರು ಮಾಡ್ತಾನೆ. ಆಯ್ತು ಹೋಗ್ರಿ, ನಾನೇನು ಬೇಕಂತ ತಪ್ಕೊಂಡಿಲ್ಲ, ನಿಮ್ಮ ಹೆಂಡ್ತಿ ಏನು ತ್ರಿಪುರ ಸುಂದರಿ ಅಲ್ಲ, ಫಸ್ಟ್ ಹೋಗ್ರಿ ಇಲ್ಲಿಂದ ಅಂತೇಳಿ ಅಂತಾರೆ. ಅದಕ್ಕೆ ಅವರು ನೀನು ಹೋಗಲೆ ಅಂದಾಗ, ನೀನು ಹೋಗಲೆ ಫಸ್ಟು ಅಂತೇಳಿ ಈ ಕಡೆ ಬೈಕೊಂಡು ಅಲ್ಲಿಂದ ಹೊರಟು ಈ ಕಡೆ ಬಜಾರಿ ಅವರಿರೋ ಒಂದು ಗಾಡಿ ಶೆಡ್ಗೆ ಬರಬೇಕು ಅನ್ಕೊತಾನೆ. ಅದೇ ಟೈಮ್ಗೆ ಈ ಕಡೆ ಅವ್ರ ಫ್ರೆಂಡ್ ಬಂದ್ಬಿಟ್ಟು, ಏನೋ ಯಾವುದೋ ಕಾರ್ ತೊಗೊಂಬಂದಿದ್ಯಾ ಅಂದಾಗ, ನನ್ನ ಫ್ರೆಂಡ್ದು ಬಂದು ಈ ಥರ ನಾಮಕರಣ ಇದೆ, ಮಗು ನಾಮಕರಣ ಇದೆ, ಅದಕ್ಕೆ ಡೆಕೋರೇಷನ್ ಮಾಡಬೇಕಂತೆ, ಅದಕ್ಕೆ ಕಾರ್ ಎತ್ಕೊಬಂದಿದ್ದೀನಿ ಅಂತಾರೆ. ಸರಿ ಆಯಿತು, ಡೆಕೋರೇಷನ್ ಮಾಡೋಕ್ಕೆ ಕಾರ್ ಎತ್ಕೊಬಂದಿದ್ಯಾ ಅಂದಾಗ, ಈಗ ಡೆಕೋರೇಷನ್ ಯಾರು ಮಾಡ್ತಾರಂದರೆ ವೆಯ್ಟ್ ಮಾಡು ಅಂತೇಳಿ ಅನ್ನೋ ಟೈಮ್ಗೆ ಈ ಕಡೆ ಮೀನಾ ಹೂವನ್ನೆಲ್ಲ ತೊಗೊಂಡು ಡೆಕೋರೇಷನ್ ಮಾಡೋಕ್ಕೆ ಅವ್ರ ಫ್ರೆಂಡ್ಸ್ನೆಲ್ಲ ಕರ್ಕೊಂಡು ಬರ್ತಾರೆ. ಡೆಕೋರೇಷನ್ ಮಾಡೋಕ್ಕೆ ಅಲ್ಲಿಂದ ಶುರು ಮಾಡ್ಕೊತಾರೆ. ಅದೇ ಟೈಮ್ಗೆ ಈ ಕಡೆ ಸೂರ್ಯನೂ ಸಹ ಬರ್ತಾನೆ. ಇವ್ರ ಫ್ರೆಂಡ್ ಬಂದ್ಬಿಟ್ಟು, ಏನೋ ಸೂರ್ಯ ಬಾರೋ ಅಂತೇಳಿ ಕರೆದಾಗ, ಏನು ನಡೀತಿದೆ ಇಲ್ಲಿ ಶೆಡ್ಡಲ್ಲಿ ಅಂದಾಗ, ಯಾವುದೋ ಒಂದು ಕಾರ್ ಡೆಕೋರೇಷನ್ ಕರೆದಿದ್ದೀನಿ, ಡೆಕೋರೇಷನ್ ಮಾಡ್ತಾ ಇದ್ದಾರೆ ಬಾಪ ಅಂತೇಳಿ ಅಂದಾಗ, ಈ ಕಡೆ ಸೂರ್ಯ ಆಯಿತು ಅಂತ ಹೇಳಿ ಈ ಕಡೆ ಕಾರ್ ಹತ್ರ ಬರ್ತಾನೆ. ಕಾರ್ ಹತ್ರ ಬರೋಷ್ಟರಲ್ಲಿ ಈ ಕಡೆ ಮೀನಾ ಡೆಕೋರೇಷನ್ ಎಲ್ಲ ಮಾಡ್ತಾ ಇರ್ತಾರೆ. ಮೀನಾನ ನೋಡ್ಬಿಟ್ಟು, ಇದ್ಯಾರು ಮತ್ತೆ ಮೀನಾ ಥರನೇ ಇದ್ದಾರೆ, ಈ ಸರಿ ನಾವು ದುಡುಕಬಾರ್ದು ಯಾವುದೇ ಕಾರಣಕ್ಕೂ ಅಂತ ಹೇಳಿ ಹತ್ರ ಹೋಗಿ ನೋಡೋಣ ಅಂತ ಹೇಳಿ ತುಂಬ ಹತ್ರದಿಂದ ಹೋಗಿ ಮೀನಾನ ನೋಡ್ತಾ ಇರ್ತಾನೆ. ಹತ್ರ ಹೋಗಿ ಯಾವುದೇ ಕಾರಣಕ್ಕೂ ತಪ್ಕೋಬಾರ್ದು, ಯಾವುದೇ ಕಾರಣಕ್ಕೂ ನಾನು ಮುತ್ಕೊಡ್ಬಾರ್ದು, ಕಂಟ್ರೋಲ್ ಸೂರ್ಯ ಅಂದಾಗ ಈ ಕಡೆ ಮೀನಾ ಕೇಳಿಸ್ಬಿಡುತ್ತೆ. ಕೇಳಿ ಅಣ್ಣ ಯಾರನ್ನ ತಬ್ಕೊಂಡ್ರು ಅಂತೇಳಿ ಈ ಕಡೆ ಮೀನಾ ಅಂತಾರೆ. ಅದಕ್ಕೆ ಈ ಕಡೆ ಯಾರೋ ಮೀನಾ ಥರ ಇದ್ದರು, ತೆಳಿಗೆ ಬೆಳಿಗ್ಗೆ ಕಟನ್ ಪೇಟ್ ಕಾಮಾಕ್ಷಿ ಥರ ಇದ್ದರು, ಹೋಗಿ ತಬ್ಕೊಂಬಿಟ್ಟೆ, ನನಗೇನು ಗೊತ್ತು ನೀನಂತ ಹೋಗಿ ತಬ್ಕೊಂಡೆ ಅಂದಾಗ, ಅಷ್ಟು ಮಾತ್ರ ಗೊತ್ತಾಗೋದಿಲ್ವಾ ಅಂತೇಳಿ ಅಂತಾರೆ. ಅಯ್ಯೋ ನಾನೇನು ಬೇಕು ಅಂತ ಮಾಡಿಲ್ಲ, ಅದು ಬೈ ಮಿಸ್ ಆಗೋಯ್ತು ಅಂತೇಳಿ ಈ ಕಡೆ. ಸರಿ ಅದೇ ಟೈಮ್ಗೆ ಈ ಕಡೆ ಮೀನಾ ಈ ಕಡೆ, ಅಕ್ಕ ನಿಮ್ಮದು ಊಟ ಆಯಿತಾ ಅಂತೇಳಿ, ಟಿಫನ್ ಆಯಿತಾ ಅಂತೇಳಿ ಜೋರಾಗಿ ಕಿರ್ಚ್ತಾಳೆ. ಏನು ಇಷ್ಟು ಜೋರಾಗಿ ಕಿರ್ಚ್ತಾ ಇದೆಯಾ, ನಾನು ಪಕ್ಕದಲ್ಲೇ ಇದ್ದೀನಿ, ಟಿಫನ್ ಆಯಿತಾ ಅಂತ ಕೇಳ್ತಾ ಇದೆಯಾ, ಬೆಳಗ್ಗೆ ತಾನೇ ಇಡ್ಲಿ ಮತ್ತು ವಡೆ ಚೆನ್ನಾಗಿ ತಿನ್ಕೊಬಂದ್ರಲ್ಲ ಅಂತಂದಾಗ, ಈ ಕಡೆ ಸೂರ್ಯನು, ನಂದು ಟಿಫನ್ ಆಯಿತು, ಅವ್ರದ್ದು ಆಯಿತಾ, ಊಟ ಆಯಿತಾ ಅವ್ರದ್ದು ಕೇಳಿ ಅಂತೇಳಿ ಈ ಕಡೆ ಅಂತಾನೆ. ನನ್ನ ಕೇಳ್ತಾ ಇದೆಯಾ ಅಂತೇಳಿ ಇವ್ರ ಫ್ರೆಂಡ್ ಅಂತಾರೆ. ಕ್ವಶನ್ ಕೇಳ್ತಾರೋ ನಿಮಗೆ, ಅದರ ಆನ್ಸರ್ ಎಕ್ಸ್ಪೆಕ್ಟ್ ಮಾಡ್ತಾರೋದು ಬೇರೆಯವ್ರ ಕಡೆಯಿಂದ ಅಂದಾಗ, ಓ ಅರ್ಥ ಆಯಿತು ಅಂತೇಳಿ ಅಂತಾರೆ. ನೈಟೆಲ್ಲ ನಿದ್ದೆ ಮಾಡ್ದಂಗಿಲ್ಲ ಅಂತೇಳಿ ಅಂತಾರೆ. ನಾನು ಆರಾಮಾಗಿ ನಿದ್ದೆ ಮಾಡಿದೆ ಅಂತೇಳಿ ಸೂರ್ಯ ಅಂತಾನೆ. ಮತ್ತು ಕಣ್ಣುಗಳೆಲ್ಲ ರೆಡ್ ಆಗಿದೆ ಯಾಕೆ ಅಂತೇಳಿ ಕೇಳಿದಾಗ, ಏನಿಲ್ಲ, ಒಂದು ಸ್ವಲ್ಪ ಹಾಕ್ಕೊಂಡು 90 ಹೊಡ್ಕೊಂಡು ಆರಾಮಾಗಿ ಮಲ್ಕೊಬೋದು, ನಿದ್ದೆ ಬಂದಿಲ್ಲ ಅಂದರೆ ಅಂತೇಳಿ ಈ ಕಡೆ ಸೂರ್ಯ ಅಂತಾನೆ. ಡ್ರಿಂಕ್ಸ್ ಎಲ್ಲ ಮಾಡ್ತಾಯಿದ್ದೀರಾ, ನಾನಿಲ್ಲ ಅಂತ ಅಂದ್ಬಿಟ್ಟು ಅಕ್ಕ ಅಂತೇಳಿ ಅಂದಾಗ, ಈ ಕಡೆ ನಿಧಾನ ಮೀನಾ, ನೀನು ಹೇಳ್ತಾ ಇರೋದು ನಿನ್ನ
ನಿನಗೆ. ಆದರೆ ಎಲ್ಲರೂ ನೋಡಿದ್ರೆ ನನ್ನನ್ನು ಅನ್ಕೊಂಡ್ಬಿಡ್ತಾರೆ ಅಂತೇಳಿ ಈ ಕಡೆ ಮೀನಾ ಅಂತಾರೆ. ಆ ಥರ ಎಲ್ಲ ಏನಿಲ್ಲ, ಆಪ್ಷನ್ ಅಷ್ಟೇ ನಾನು ಹೇಳಿದ್ದು. ಡ್ರಿಂಕ್ಸ್ ಎಲ್ಲ ಮಾಡಿದ್ರೆ ನಿದ್ದೆ ಬರುತ್ತೆ ಅಂತ ಹೇಳಿದೆ ಅಷ್ಟೇ. ನಾನು ಹಾಕಿದ್ರೆ ನಿದ್ದೆ ಬರಲ್ಲ ಅಂತ ಹೇಳಿಲ್ಲ. ಆರಾಮಾಗಿ ನಿದ್ದೆ ಮಾಡ್ತಾಯಿದ್ದೀನಿ, ನಾನು ಆರಾಮಾಗಿದ್ದೀನಿ. ಮಂಚ ಎಲ್ಲ ಒಬ್ಬನೇ ಓಡಾಡ್ತಾ ಇದ್ದೀನಿ, ಕೈ ಕಾಲೆಲ್ಲ ಆರಾಮಾಗಿ ಹಾಕ್ಕೊಂಡು ನಿದ್ದೆ ಮಾಡ್ತಾಯಿದ್ದೀನಿ ಅಂತೇಳಿ ಕಳಿಸ್ಬಿಡಿ ಅಂತಾನೆ. ಅಲ್ಲಿಗೆ ಇವತ್ತಿನ ಎಪಿಸೋಡ್ ಕಂಪ್ಲೀಟ್ ಆಗುತ್ತೆ. ಮುಂದಿನ ಎಪಿಸೋಡಲ್ಲಿ ಮೀಟ್ ಮಾಡೋಣ. ಬಾಯ್ ಬಾಯ್.